ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ ಬಿಗ್ ಡೇಟಾ ಬಗ್ಗೆ ನಮಗೆ ಗೊತ್ತು. ಬಿಗ್ ಡೇಟಾ ಅಂದರೆ ಏನು? ಆ್ಯಕ್ಚುಲಿ ಬಿಗ್ ಡೇಟಾ ಅಂದರೆ ಅದೊಂದು ಲಾರ್ಜ್ ಅಮೌಂಟ್ ಆಫ್ ಡೇಟಾ. ಓಕೆನಾ? ನಾರ್ಮಲ್ ಕಂಪ್ಯೂಟರು ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂಥ ಡೇಟಾ. ಇವಾಗ ಒಂದೊಂದು ಸೆಕೆಂಡ್ಗೂ ಕೂಡ ತುಂಬ ಡೇಟಾ ಜನ್ರೇಟ್ ಆಗುತ್ತೆ. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಪೋಸ್ಟ್ ಬರುತ್ತೆ, ಒಂದು ಮಿನಿಟಲ್ಲಿ ಎಷ್ಟೆಷ್ಟು ಪೋಸ್ಟ್ ಜನ್ರೇಟ್ ಆಗ್ತಿರುತ್ತೆ, ಎಷ್ಟೆಷ್ಟು ಪೋಸ್ಟ್ ಹಾಕ್ತಿರ್ತಾರೆ ಅಲ್ವಾ? ಸೊ ಅದರಿಂದ ಈ ಒಂದು ಡೇಟಾ ಅಥವಾ ಈ ಒಂದು ಡೇಟಾ ನಾವು ಟ್ರ್ಯಾಕ್ ಮಾಡೋದಕ್ಕಾಗತ್ತಾ ನಮ್ಮ ಒಂದು ನಾರ್ಮಲ್ ಕಂಪ್ಯೂಟರಲ್ಲಿ? ಇಲ್ಲ ಅಲ್ವಾ? ಸೊ ದಟ್ ಈಸ್ ವಾಟ್ ಬಿಗ್ ಡೇಟಾ. ಬಿಗ್ ಡೇಟಾ ಅಂದರೆ ನಮ್ಮ ನಾರ್ಮಲ್ ಕಂಪ್ಯೂಟರ್ಲಿ ಸ್ಟೋರ್ ಮಾಡೋದಕ್ಕಾಗಲಿ, ಪ್ರೋಸೆಸ್ ಮಾಡೋದಕ್ಕಾಗಲಿ, ಹ್ಯಾಂಡಲ್ ಮಾಡೋದಕ್ಕಾಗಲಿ ಸಾಧ್ಯನೇ ಇಲ್ಲ. ಸೊ ಅದನ್ನು ನಾವು ಬಿಗ್ ಡೇಟಾ ಅಂತೀವಿ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಗ್ ಡೇಟಾ, ಸೊ ಇದನ್ನು 6 V's ಅಂತಲೂ ಕರೀತಾರೆ. 6 V's ಅಂತ ಅಂದರೆ ಏನೇನಿದೆ ಅಂದರೆ, ಫಸ್ಟ್ ವಿ ಬಂದ್ಬಿಟ್ಟು ವಾಲ್ಯೂಮ್, ಸೆಕೆಂಡ್ ಒನ್ ಇಸ್ ವೆಲಾಸಿಟಿ, ಥರ್ಡ್ ಒನ್ ಇಸ್ ವೆರೈಟಿ, ಫೋರ್ತ್ ಒನ್ ಇಸ್ ವೆರಾಸಿಟಿ, ಫಿಫ್ತ್ ಒನ್ ಇಸ್ ವ್ಯಾಲಿಡಿಟಿ, ಸಿಕ್ಸ್ತ್ ಒನ್ ಇಸ್ ವ್ಯಾಲ್ಯೂ. ಸೊ ಇದನ್ನ ಒಂದೊಂದಾಗೆ ನಾವು ತಿಳ್ಕೊತಾ ಹೋಗೋಣ. ಸೊ ಫಸ್ಟ್ ಒನ್ನು ವಾಲ್ಯೂಮ್. ಇವಾಗ ಪ್ರಾಪರ್ಟೀಸ್ ಅಂದರೆ ನಿಮಗೆ ಗೊತ್ತಲ್ಲ, ಇವಾಗ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಏನು, ಅದರದ್ದು ಪ್ರಾಪರ್ಟೀಸ್ ಹೆಂಗೆ ಏನೇನು ಅನ್ನೋ ಥರ. ಸೊ ಫಸ್ಟ್ ಒನ್ನು ವಾಲ್ಯೂಮ್. ವಾಲ್ಯೂಮ್ ಅಂತ ಅಂದರೆ ಇವಾಗ ಬಿಗ್ ಡೇಟಾ ಏನಾಗುತ್ತೆ, ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಒಂದೊಂದು ಸೆಕೆಂಡಲ್ಲೂ ಜನ್ರೇಟ್ ಆಗುತ್ತೆ ಅಂತ ನಾನು ಹೇಳಿದೆ. ಸೊ ದಟ್ ಈಸ್ ವಾಟ್ ವಾಲ್ಯೂಮ್. ಎಷ್ಟು ಅಮೌಂಟ್ ಆಫ್ ಡೇಟಾ ಜನ್ರೇಟ್ ಆಗುತ್ತೆ ಪರ್ ಸೆಕೆಂಡ್ ಅನ್ನೋದು. ಸೊ ಇವಾಗ ಎಕ್ಸಾಂಪಲ್ ನಾನು ಯೂಟ್ಯೂಬ್ ಹೇಳಿದೆ, ತುಂಬ ಮಿಲಿಯನ್ಸ್ ಆಫ್ ವಿಡಿಯೋಸು ಅಪ್ಲೋಡ್ ಆಗುತ್ತೆ ಡೈಲಿ ಅಲ್ವಾ? ಸೊ ಇದರಿಂದ ಇಷ್ಟು ಡೇಟಾ ನಾವು ಹ್ಯಾಂಡಲ್ ಮಾಡೋದಕ್ಕೆ, ಅಥವಾ ಅದನ್ನು ಲಾರ್ಜ್ ಸ್ಟೋರೇಜ್ ಪವರ್ ಇರಬೇಕು. ಇವಾಗ ML ಮಾಡೆಲ್ಸಿಗೆ ಆ ಒಂದು ಹ್ಯೂಜ್ ಅಮೌಂಟ್ ಆಫ್ ಡೇಟಾನ ಹ್ಯಾಂಡಲ್ ಮಾಡೋದಕ್ಕೆ ತುಂಬ ಲಾರ್ಜ್ ಸ್ಟೋರೇಜ್ ಬೇಕು, ಮತ್ತು ಪ್ರೋಸೆಸಿಂಗ್ ಪವರ್ ಕೂಡ ತುಂಬ ಜಾಸ್ತಿನೇ ಇರಬೇಕು. ದಟ್ ಈಸ್ ವಾಟ್ ಇಂಪ್ಯಾಕ್ಟ್. ಓಕೆ, ಸೊ ಇವಾಗ ಆಮೇಲೆ ಆ ಒಂದು ML ಮಾಡೆಲು ಅದನ್ನು ಹ್ಯಾಂಡಲ್ ಮಾಡಿಕೊಂಡು ಅಷ್ಟು ಡೇಟಾ ಸೆಟ್ಟಿಂದ ಪ್ಯಾಟ್ರನ್ ಆಗಲಿ, ಪ್ರಿಡಿಕ್ಷನ್ ಆಗಲಿ ಮಾಡೋದನ್ನು ಕಲಿಬೇಕು. ಸೊ ದಟ್ ಈಸ್ ವಾಟ್ ಇಂಪ್ಯಾಕ್ಟ್. ಓಕೆ, ವಾಲ್ಯೂಮು ವಾಲ್ಯೂಮ್ ಅಂದರೆ ಏನು, ಎಷ್ಟು ಅಮೌಂಟ್ ಆಫ್ ಡೇಟಾ ಜನ್ರೇಟ್ ಆಗುತ್ತೆ, ಇದರಿಂದ ಇಂಪ್ಯಾಕ್ಟ್ ಏನು, ನಮ್ಮ ML ಮಾಡೆಲ್ಗೆ ತುಂಬ ಲಾರ್ಜ್ ಸ್ಟೋರೇಜು ಮತ್ತು ಪ್ರೊಸೆಸಿಂಗ್ ಪವರ್ ಜಾಸ್ತಿ ಇರಬೇಕು. ಸೊ ಯಾಕಂದರೆ ಆ ಒಂದು ಲಾರ್ಜ್ ಡೇಟಾ ಸೆಟ್ಟಿಂದ ಕಲಿಯೋವಂಥ ಕೆಪಾಸಿಟಿ ಕೂಡ ನಮ್ಮ ML ಮಾಡೆಲಿಗೆ ಇರಬೇಕು. ಸೊ ದಟ್ ಈಸ್ ವಾಟ್ ವಾಲ್ಯೂಮ್. ನೆಕ್ಸ್ಟು ವೆಲಾಸಿಟಿ. ವೆಲಾಸಿಟಿ ಅಂದರೆ ಎಷ್ಟು ಫಾಸ್ಟಾಗಿ ಡೇಟಾ ಜನ್ರೇಟ್ ಆಗುತ್ತೆ ಮತ್ತು ಪ್ರೋಸೆಸ್ ಆಗುತ್ತೆ ಅನ್ನೋದು. ಸೊ ಇವಾಗ ಎಕ್ಸಾಂಪಲ್ಲು ಸ್ವಿಗ್ಗಿ ಆಗಲಿ, ಝೊಮ್ಯಾಟೊ ಆಗಲಿ, ಸೊ ಇವಾಗ ಆರ್ಡರ್ನ ಟ್ರ್ಯಾಕ್ ಮಾಡ್ತಾ ಇರಬೇಕಾದ್ರೆ ಲೈವಲ್ಲಿ ಎಷ್ಟು ಡೇಟಾ ಅಪ್ಡೇಟ್ ಆಗ್ತಿರುತ್ತೆ, ಎಷ್ಟು ಡೇಟಾ ಜನ್ರೇಟ್ ಆಗ್ತಿರುತ್ತೆ ಅಲ್ವಾ? ಸೊ ಡೇಟಾ ಎಷ್ಟು ಬೇಗ ಬರುತ್ತೆ ಅನ್ನೋದು ವೆಲಾಸಿಟಿ. ಓಕೆ, ನಮ್ಮ ಒಂದು ML ಮಾಡೆಲ್ಲು ಈ ಒಂದು ರಿಯಲ್ ಟೈಮ್ ಡೇಟಾನ ಹ್ಯಾಂಡಲ್ ಮಾಡಬೇಕು. ಓಕೆ, ಇದನ್ನು ಯೂಶ್ವಲ್ ಆಗಿ ನಾವು ಫ್ರಾಡ್ ಡಿಟೆಕ್ಷನ್ ಆಗಿರ್ಬೋದು, ರೆಕಮೆಂಡೇಶನ್ ಸಿಸ್ಟಮ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ವೆರೈಟಿ. ಸೊ ಆಲ್ರೆಡಿ ನಮಗೆ ಗೊತ್ತಾಯಿತು ಎಷ್ಟೊಂದು ಅಮೌಂಟ್ ಆಫ್ ಡೇಟಾ ಜನ್ರೇಟ್ ಆಗುತ್ತೆ, ಎಷ್ಟು ಬೇಗ ಜನ್ರೇಟ್ ಆಗುತ್ತೆ. ವೆರೈಟಿ ಅಂತ ಅಂದರೆ ಎಷ್ಟು ಟೈಪ್ಸ್ ಆಫ್ ಡೇಟಾ ನಮಗೆ ಜನ್ರೇಟ್ ಆಗುತ್ತೆ ಅಂತ. ಸೊ ಇವಾಗ ಎಕ್ಸಾಂಪಲ್ಲು, ಇವಾಗ ಡೇಟಾ ಅಂದರೆ ಬರೀ ನಂಬರ್ಸ್ ಅಲ್ಲ. ಸೊ ಇವಾಗ ಇನ್ಸ್ಟಾಗ್ರಾಮ್ ಅಂತ ಎಕ್ಸಾಂಪಲ್ ತೊಗೊಂಡ್ರೆ, ಇನ್ಸ್ಟಾಗ್ರಾಮಲ್ಲಿ ಬರೀ ನೀವು ಟೆಕ್ಸ್ಟ್ನ ಪೋಸ್ಟ್ ಮಾಡ್ಬೋದಾ? ಇಲ್ಲ ಅಲ್ವಾ? ಟೆಕ್ಸ್ಟ್ ಜೊತೆ ಇಮೇಜಸ್ಸು, ವೀಡಿಯೋಸು ಕೂಡ, ಶಾರ್ಟ್ಸು, ವೀಡಿಯೋಸು, ಇವೆಲ್ಲ ರೀಲ್ಸ್ ಮತ್ತು ಆಡಿಯೋ, ಇಷ್ಟೆಲ್ಲ ಡೇಟಾ ನಾವು ಏನಂತೀರ ಇನ್ಸ್ಟಾಗ್ರಾಮ್ ಅನ್ನೋ ಅಪ್ಲಿಕೇಶನ್ಸಲ್ಲೇ ಇಷ್ಟು ಟೈಪ್ಸ್ ಆಫ್ ಡೇಟಾ ಜನ್ರೇಟ್ ಆಗುತ್ತೆ. ಸೊ ಈ ಒಂದು ಮಲ್ಟಿಪಲ್ ಟೈಪ್ಸ್ ಆಫ್ ಡೇಟಾ ಅಥವಾ ಈ ಒಂದು ಮಲ್ಟಿಪಲ್ ಫಾರ್ಮ್ಯಾಟ್ಸಲ್ಲಿರುವಂಥ ಡೇಟಾನ ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ನಮ್ಮ ML ಮಾಡೆಲ್ಗೆ ಇರಬೇಕು. ಸೊ ದಟ್ ಈಸ್ ವಾಟ್ ದ ಇಂಪ್ಯಾಕ್ಟ್ ಆಫ್ ವೆಲಾಸಿಟಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ವೆರಾಸಿಟಿ. ಸೊ ವೆರಾಸಿಟಿ ಅಂದರೆ ಏನು, ಆ ಒಂದು ಜನ್ರೇಟ್ ಆಗಿರುವಂಥ ಡೇಟಾ ಎಷ್ಟು ರಿಲಯಬಲ್ ಇದೆ ಅಥವಾ ಎಷ್ಟು ಕ್ಲೀನ್ ಆಗಿದೆ ಡೇಟಾ ಅನ್ನೋದನ್ನ ನಾವು ಚೆಕ್ ಮಾಡಬೇಕು. ಎಕ್ಸಾಂಪಲ್, ಇವಾಗ ಅಮೆಝಾನಲ್ಲಿ ಫೇಕ್ ರಿವ್ಯೂಸ್ ಕೊಡೋದಾಗಿರ್ಬೋದು, ಆಮೇಲೆ ಕೆಲವೊಂದು ಸತಿ ಟ್ರಸ್ಟ್ ವರ್ತಿ ಡೇಟಾ ಇರೋದಿಲ್ಲ, ಟ್ರಸ್ಟ್ ವರ್ತಿ ಡೇಟಾ ಅನ್ನೋದೇ ಇರೋದಿಲ್ಲ. ಓಕೆನಾ? ಸೊ ಇದನ್ನು ನಾವು ಏನು ಮಾಡಬೇಕು, ಹ್ಯಾಂಡಲ್ ಮಾಡಬೇಕಲ್ವಾ ನಮ್ಮ ML ಮಾಡೆಲು. ಸೊ
ಅದಕ್ಕೆ ಇಲ್ಲಿ ಇದ್ರದ್ದು ಇಂಪ್ಯಾಕ್ಟ್ ಏನು ಅಂದ್ರೆ ಈ ಒಂದು ML ಮಾಡೆಲಲ್ಲಿ ಈ ತರ ಡೇಟಾ ಬಂದಾಗ ನಮ್ಮ ಒಂದು ಮಾಡೆಲು ಡೇಟಾ ಕ್ಲೀನಿಂಗ್ ಮತ್ತೆ ಪ್ರೀ ಪ್ರೊಸೆಸಿಂಗ್ ಮಾಡೋದ್ರಲ್ಲಿ ಏನಾಗಿರ್ಬೇಕು, ಅದೊಂದು ಇಂಪಾರ್ಟೆಂಟ್ ಫೀಚರ್ ಆಗಿರ್ಬೇಕು. ಓಕೆನಾ, ಅದು ಇಂಪಾರ್ಟೆಂಟ್ ಆಗತ್ತೆ. ಸೊ ಅದನ್ನು ಕೂಡ ನಾವು ತಲೆಯಲ್ಲಿ ಇಟ್ಕೊಂಡು ಡಿಸೈನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ವ್ಯಾಲಿಡಿಟಿ. ವ್ಯಾಲಿಡಿಟಿ ಅಂದ್ರೆ ಏನು? ಕರೆಕ್ಟ್ನೆಸ್ ಆಫ್ ದ ಡೇಟಾ. ಅಂದ್ರೆ ನಮ್ಮ ಒಂದು ಡೇಟಾ ಅಂದ್ರೆ ಜನರೇಟ್ ಆಗಿರುವಂತ ಡೇಟಾ ಕರೆಕ್ಟಾ ತಪ್ಪಾ, ಅಥವಾ ಈ ಒಂದು ಡೇಟಾ ನಮ್ಮ ಒಂದು ಪ್ರಾಬ್ಲಮಿಗೆ ಯೂಸ್ ಆಗತ್ತಾ ಇಲ್ವಾ? ಸೊ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಕೊಟ್ಟಿರೋಂಥ ಏಜ್ ಸಮಥಿಂಗ್ ಏಜ್ ರಿಲೇಟೆಡ್ ಏನೋ ಕೊಟ್ಟಿರ್ತೀವಿ, ಅವರು 200 ಅಂತ ಹಾಕಿದ್ರೆ ಇಟ್ ಇಸ್ ಇನ್ವ್ಯಾಲಿಡ್ ಡೇಟಾ ಅಲ್ವಾ? ಸೊ ಈ ಒಂದು ಡೇಟಾನ ಇವಾಗ ರಾಂಗ್ ಡೇಟಾ ಕೊಟ್ರೆ ನಮ್ಮ ML ಮಾಡೆಲ್ ಕೂಡ ರಾಂಗ್ ಡೇಟಾಗೆ ಅದೇನಾಗುತ್ತೆ, ಪ್ಯಾಟರ್ನ್ ರೆಕಗ್ನಿಷನ್ ಮಾಡೋದಾಗ್ಲಿ ಅಥವಾ ಪ್ರಿಡಿಕ್ಷನ್ ಕೊಡೋದ್ರಲ್ಲಾಗ್ಲಿ ಅದು ಕೂಡ ರಾಂಗ್ ಪ್ರಿಡಿಕ್ಟ್ ಮಾಡ್ತಾ ಹೋಗುತ್ತೆ. ಸೊ ನಾವು ಇಂಪಾರ್ಟೆಂಟ್ ಏನಂದ್ರೆ ಈ ತರ ಏನಂತಾರೆ ಹ್ಯಾಂಡಲ್ ಮಾಡೋದ್ರಿಂದ ಡಿಸಿಷನ್ ಮೇಕಿಂಗ್ ಕೂಡ ಇಂಪ್ರೂವ್ ಆಗುತ್ತೆ. ಈ ಒಂದು ಡೇಟಾನ ನಾವು ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಸೊ ಮಾಡಿಲ್ಲ ಅಂದ್ರೆ ನಮಗೆ ರಾಂಗ್ ಪ್ರಿಡಿಕ್ಷನ್ಸ್ ಕೊಡ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಬಂದ್ಬಿಟ್ಟು ವ್ಯಾಲ್ಯೂ. ಸೊ ವ್ಯಾಲ್ಯೂ ಅಂದ್ರೆ ಆ ಒಂದು ಡೇಟಾ ಇಂದ ನಿಮಗೇನ್ ಬೆನಿಫಿಟ್ ಸಿಗ್ತಿದೆ, ಸೊ ದಟ್ ಇಸ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ಸೊ ನೆಟ್ಫ್ಲಿಕ್ಸ್ ರೆಕಮೆಂಡಿಂಗ್ ಮೂವೀಸ್, ಸೊ ಗಿವ್ಸ್ ದ ವ್ಯಾಲ್ಯೂ ಟು ದ ಯೂಸರ್. ಏನ್ ವ್ಯಾಲ್ಯೂ ಕೊಡ್ತಿದ್ದೀರಾ ನಿಮ್ಮ ಒಂದು ಯೂಸರ್ಸಿಗೆ ಈ ಒಂದು ML ಮಾಡೆಲ್ ಇಂದ ಅಂತ ಅಷ್ಟೇ. ಸೊ ಇದರಿಂದ ಇಂಪ್ಯಾಕ್ಟ್ ಏನು ಅಂತ ಅಂದ್ರೆ ಡೇಟಾ, ಈ ಒಂದು ಡೇಟಾ ಇಂದ ಏನಂತ ಆರ್ಗನೈಸೇಷನ್ಗೆಲ್ಲ ಹೆಲ್ಪ್ ಆಗುತ್ತೆ, ಡಿಸಿಷನ್ಸ್ ಮೇಕಿಂಗ್ ಅಲ್ಲಿ ಹೆಲ್ಪ್ ಆಗುತ್ತೆ, ಬಿಸ್ನೆಸ್ ಗ್ರೋತ್ ಅಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಲ್ವಾ? 6 V's ಅಂದ್ರೆ ಏನಂತ. ವಾಲ್ಯೂಮ್ ಅಂದ್ರೆ ಏನು? ಲಾರ್ಜ್ ಅಮೌಂಟ್, ಎಷ್ಟೊಂದು ಅಮೌಂಟ್ ಆಫ್ ಡೇಟಾ ಜನರೇಟ್ ಆಗುತ್ತೆ. ವೆಲಾಸಿಟಿ ಅಂದ್ರೆ ಏನು? ಆ ಡೇಟಾ ಎಷ್ಟು ಸ್ಪೀಡ್ ಅಲ್ಲಿ ಜನರೇಟ್ ಆಗುತ್ತೆ. ವೆರೈಟಿ ಅಂದ್ರೆ ಏನು? ಎಷ್ಟು ಟೈಪ್ಸ್ ಆಫ್ ಡೇಟಾ ಫಾರ್ಮ್ಯಾಟ್ಸ್ ಅಲ್ಲಿ ಜನರೇಟ್ ಆಗುತ್ತೆ. ಅಂದ್ರೆ ಡೇಟಾ, ಇವಾಗ ಡೇಟಾ ಜನರೇಟ್ ಆಗುತ್ತೆ ಅಂತ ಗೊತ್ತು, ಎಷ್ಟು ಟೈಪ್ಸ್ ಆಫ್ ಫಾರ್ಮ್ಯಾಟ್ಸ್ ಇರುತ್ತೆ ಆ ಒಂದು ಡೇಟಾ ಅನ್ನೋದು ವೆರೈಟಿ. ವೆರಾಸಿಟಿ ಅಂದ್ರೆ ನಾವು ಟ್ರೂತ್ಫುಲ್ನೆಸ್ ಆಫ್ ದ ಡೇಟಾನ ಇದು ಮಾಡೋದು, ಅಂದ್ರೆ ಕನ್ಸಿಡರ್ ಮಾಡೋದು. ಅದರಿಂದ ನಾವು ಏನಂತೀರಾ, ಡೇಟಾ ಕ್ಲೀನ್ ಮಾಡೋದಾಗಿರ್ಬೋದು, ಪ್ರೀ ಪ್ರೊಸೆಸಿಂಗ್ ಮಾಡೋದಾಗಿರ್ಬೋದು, ಎಲ್ಲ ಮಾಡಬೇಕಾಗುತ್ತೆ. ಆಮೇಲೆ ವ್ಯಾಲಿಡಿಟಿ ಅಂತ ಅಂದ್ರೆ ರಾಂಗ್ ಡೇಟಾ ನ ಪ್ರಿಡಿಕ್ಟ್ ಮಾಡೋದು. ದಟ್ ಇಸ್ ವಾಟ್ ದ ವ್ಯಾಲಿಡಿಟಿ. ಅಕ್ಯುರೇಸಿ ಮತ್ತೆ ಕರೆಕ್ಟ್ನೆಸ್ ನ ಚೆಕ್ ಮಾಡೋದು, ಅದ್ರ ಮೇಲೆ ಡಿಸಿಷನ್ಸ್ ನ ತಗೊಳ್ಳೋದು. ವ್ಯಾಲ್ಯೂ ಅಂತಂದ್ರೆ ನಿಮ್ಮ ಒಂದು ML ಮಾಡೆಲ್ ಎಷ್ಟು ವ್ಯಾಲ್ಯೂ ಮಾಡುತ್ತೆ ಯೂಸರ್ಸಿಗೆ ಅನ್ನೋದು. ಓಕೆನಾ, ಎಷ್ಟು ಯೂಸ್ಫುಲ್ ಆಗುತ್ತೆ ಈ ಒಂದು ಇನ್ಫಾರ್ಮೇಶನ್ ಇಂದ, ಎಕ್ಸ್ಟ್ರಾಕ್ಟೆಡ್ ಡೇಟಾ ಇಂದ ಅಂತ. ಓಕೆ, ಸೊ ದಟ್ ಇಸ್ ವಾಟ್ ದ 6 V's ಆಫ್ ಡೇಟಾ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನಲ್ಲೇ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.